ಮಲ್ಲಿಕಾರ್ಜುನ್ ಮುತ್ಯಾ ವಿರುದ್ಧ ಪೋಕ್ಸೋ ಕೇಸ್ ವಿಚಾರ ಏನಿದೆ ಈ ಸಂಬಂಧ ಇವತ್ತು ಸಂತ್ರಸ್ತೆ ಹಾಗೇನೆ ಪೋಷಕರನ್ನ ಕರೆಸಿ ವಿಚಾರಣೆ ಮಾಡುವಂತ ಸಾಧ್ಯತೆಗಳಿದೆ. ಅನುಚಿತ ವರ್ತನೆ ಉದ್ದೇಶಪೂರ್ವಕವಾಗಿ ಆಗಿದ್ದ ಅಥವಾ ಇಲ್ವಾ ಅಂತ ಹಲವಾರು ಆಯಾಮದಲ್ಲಿ ಮಹತ್ವದ ಮಾಹಿತಿಯನ್ನ ಸಂಗ್ರಹ ಮಾಡ್ತಾರೆ. ಇವತ್ತು ಮಲ್ಲಿಕಾರ್ಜುನ್ ಮುತ್ಯಾ ಏನಿದ್ದಾನೆ ಈ ಒಂದು ಪ್ರಕರಣ ಪೋಕ್ಸೋ ಕೇಸ್ ಏನಾಯ್ತು, ಅನುಚಿತ ವರ್ತನೆ ಅವನು ಮಾಡಿದ್ದಂತಹ ವರ್ತನೆ ಏನಿತ್ತು ಆ ವಿದ್ಯಾರ್ಥಿನಿ ಜೊತೆ ಅಥವಾ ಹುಡುಗಿ ಜೊತೆ ಹಲವಾರು ಆಯಾಮದಲ್ಲಿ ಮಹತ್ವದ ಮಾಹಿತಿಯನ್ನ ಇವತ್ತು ಸಂಗ್ರಹ ಮಾಡ್ತಾರೆ. ಪೋಕ್ಸೋ ಕೇಸ್ ಆಗಿರುವಂತಹ ವಿಚಾರ ಇವತ್ತು ಸಂತ್ರಸ್ತೆ ಹಾಗೇನೆ ಪೋಷಕರನ್ನ ಕರೆಸಿ ವಿಚಾರಣೆಯನ್ನ ಮಾಡಲಾಗುತ್ತೆ. ಉದ್ದೇಶಪೂರ್ವಕವಾಗಿ ಆ ರೀತಿಯಾಗಿ ವರ್ತಿಸಿದ್ನ ಆ ವ್ಯಕ್ತಿ ಅಥವಾ ಯಾವ ರೀತಿ ಇದೆ ಇದಾಗಿದ್ದು ಅಂತ ಸಂತ್ರಸ್ತೆ ಏನಿದ್ದಾಳೆ ಆಕೆ ಜೊತೆಗೆ ಅವರ ಪೋಷಕರನ್ನು ಕೂಡ ವಿಚಾರಣೆಗೆ ಅವರು ಹಾಜರಾಗ್ತಾರೆ. ಅವರಿಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಹಲವಾರು ಆಯಾಮದಲ್ಲಿ. ಅದಾದ ನಂತರದಲ್ಲಿ ನಿರ್ಧಾರಗಳಾಗುತ್ತೆ. ಮತ್ತು ಸಂತ್ರಸ್ತೆ ಮತ್ತೆ ಅವರ ಪೋಷಕರು ವಿಚಾರಣೆಗೆ ಹಾಜರಾಗ್ತಾರೆ. ಪೋಕ್ಸೋ ಕೇಸ್ ದಾಖಲಾಗಿರುವಂತದ್ದು ಮಲ್ಲಿಕಾರ್ಜುನ್ ಮುತ್ಯಾ ಏನಿದ್ದಾನೆ ಇವನ ವಿರುದ್ಧ. ಮಲ್ಲಿಕಾರ್ಜುನ್ ಮುತ್ಯಾ ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಗೋಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಠ ಮಾಡ್ಕೊಂಡಿರುವಂತ ವ್ಯಕ್ತಿ ಇವನು. ಉತ್ತರ ಕರ್ನಾಟಕದ ಭಾಗದಲ್ಲಿ ಹೆಸರುವಾಸಿಯಾಗಿದ್ದಾನೆ ಇವನು. ಫುಲ್ ಫೇಮಸ್. ವಿಜಯಪುರ ಇನ್ನು ಪಕ್ಕ ತೆಲಂಗಾಣ 2-3 ಕಡೆ ಈ ಸ್ವಯಂ ಘೋಷಿತ ದೇವಮಾನವ ಇವನು ಫುಲ್ ಫೇಮಸ್ ಆಗಿರುವಂತದ್ದು. ಮುತ್ಯಾನ ಅದೆಷ್ಟೋ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದ್ದಾವೆ. ಅಜ್ಞಾತ ಸ್ಥಳದಲ್ಲಿದ್ದಾನೆ ಮಲ್ಲಿಕಾರ್ಜುನ್ ಮುತ್ಯಾ. ಈಗ ಅಜ್ಞಾತ ಸ್ಥಳದಿಂದಲೇ ಭಕ್ತರಿಗೆ ಸಂದೇಶ ಕಳಿಸಿದ್ದಾನೆ. ಕಾಕಿ ಕೈಗೆ ಸಿಗ್ತಾ ಇಲ್ಲ ಅವನು. ಇರೋ ಜಾಗದಿಂದಾನೆ ವಿಡಿಯೋ ಮಾಡಿರುವಂತದ್ದು. ಟವರ್ ಲೊಕೇಶನ್ ಹಾಕೊಂಡು ಹುಡುಕಾಟವನ್ನ ಕೂಡ ಮಾಡ್ತಾ ಇದ್ದಾರೆ. ಯಾದಗಿರಿ, ಕಲಬುರ್ಗಿ, ಹೈದರಾಬಾದ್ ಸುತ್ತಮುತ್ತ ಹುಡುಕಾಟವನ್ನ ಮಾಡ್ತಾ ಇರುವಂತದ್ದು ಇವನಿಗೋಸ್ಕರ. ಆಂಧ್ರದ ಗಡಿಭಾಗದಲ್ಲಿ ಮುತ್ಯಾ ತಲೆಮರೆಸಿಕೊಂಡಿರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಅವನು ಎಲ್ಲಿದ್ದಾನೋ ಗೊತ್ತಿಲ್ಲ, ಅಲ್ಲಿಂದಾನೆ ವಿಡಿಯೋ ಮಾಡಿರುವಂತದ್ದು ಅವ್ರ ಭಕ್ತರಿಗೆ. ಹದಿಹರೆಯದ ಯುವತಿ ಜೊತೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಬಸವನಗೌಡ ಪಾಟೀಲ್ ಅವರು ನೀಡ್ತಾರೆ. ಬಸವನಗೌಡ ಅವರೇ, ಈ ವ್ಯಕ್ತಿ ಏನಿದ್ದಾನೆ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ಹುಡುಕಾಟ ನಡೀತಾ ಇದೆ, ಪೋಕ್ಸೋ ಕೇಸ್ ಆಗಿದೆ, ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ. ಗಾಯತ್ರಿ ಏನು ಯಾದಗಿರಿಯಲ್ಲಿ ಏನು 2 ದಿನಗಳಿಂದ ಸದ್ದು ಮಾಡ್ತಾ ಇರುವಂತ ಏನು ನಡೆದಾಡುವ ದೇವರೊಂದೇ ಹಂಚಿಕೊಂಡಿರುವಂತ ಅಂದ್ರೆ ಏನು ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಏನು ಮಾಲ್ರೋಜದ ಮುತ್ತೆಯವರು ಕೂಡ ಏನು ಪ್ರಕರಣ ಪೋಸ್ಕೋ ಕೇಸ್ ಪ್ರಕರಣ ದಾಖಲೆ ಆಗಿದೆ. ಹಾಗಾಗಿ ಏನು ಪೋಸ್ಕೋ ಪ್ರಕರಣದಲ್ಲಿ ಆಗಿರುವಂತ ಆ ಪೋಷಕರಿಗೂ ಮತ್ತು ನೊಂದ ಯುವತಿಗೆ ಕರೆಸಿಕೊಂಡು ಪೊಲೀಸರು ಕೂಡ ತನಿಖೆ ಮಾಡುವಂತ ಸಂದರ್ಭ ಇದೆ. ಹಾಗಾಗಿ ಪೊಲೀಸರು ಕೂಡ ಹೆಚ್ಚಿನ ತನಿಖೆ ಕೂಡ ಆರಂಭಗೊಂಡಿಸಿದ್ದಾರೆ. ಹಾಗಾಗಿ ಪೊಲೀಸರನ್ನು ಕೂಡ ಮಾಲ್ರೋಜ ಮುತ್ತೆಯವರಿಗೂ ಕೂಡ ಹುಡುಕಾಡ್ತಾ ಇದ್ದಾರೆ. ಅಂದ್ರೆ ಯಾದಗಿರಿ ಮತ್ತು ಗುಲ್ಬರ್ಗ ಮತ್ತು ಗಡಿಭಾಗದಲ್ಲಿರುವಂತಹ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಪೊಲೀಸರು ಕೂಡ ಈಗಾಗಲೇ ಠಿಕಾಣಿ ಹೂಡಿದ್ದಾರೆ. ಮೊಬೈಲ್ ಟ್ರ್ಯಾಕ್ ಮಾಡಿ ಮುತ್ತೆಯವರನ್ನು ಕರೆದುಕೊಂಡು ವಿಚಾರಣೆಗೆ ತರಲು ಮುಂದಾಗ್ತಾ ಇದ್ದಾರೆ. ಹಾಗಾಗಿ ವಿಚಾರಣೆಗೆ ಬರ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗುತ್ತೆ ಗಾಯತ್ರಿ. ಧನ್ಯವಾದ ನಿಮ್ಮ ಮಾಹಿತಿಗಾಗಿ ಬಸವನಗೌಡ ಅವರೇ. ಈ ವ್ಯಕ್ತಿ ಮುತ್ಯಾ ಏನಿದ್ದಾನೆ ಸ್ವಯಂ ಘೋಷಿತ ದೇವಮಾನವ ಇವನು. ಆದ್ರೆ ಮಾಡಿರುವಂತಹ ಇವನ ಸಾಕೊಂದಷ್ಟು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾನೆ ಇದೆ. ಇದೆಲ್ಲದಕ್ಕೂ ಈಗ ಪೋಕ್ಸೋ ಕೇಸ್ ದಾಖಲಾಗಿರುವಂತದ್ದು. ಈಗ ಹೇಳಿಕೆಯನ್ನ ಕೂಡ ದಾಖಲು ಮಾಡ್ಕೋತಾರೆ ಸಂತ್ರಸ್ತರಿಂದ.